ಏನಿವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿದ್ದೋ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ, ಕರ್ನಾಟಕ ರೈತರಿಂದ ಮತ್ತು ಕನ್ನಡ ಪರ ಸಂಘಟನೆಯ ಕೆಲವೇ ಮುಖಂಡರುಗಳು ಭೇಟಿ ಮಾಡಿದ್ದೋ. ಏನು 4-5 ದಿವಸಗಳ ಹಿಂದೆ ಟೊಯೋಟಾ ಕಂಪ್ನಿನಲ್ಲಿ ನಡೆದಿರ್ತಕ್ಕಂಥ ದೇಶದ್ರೋಹದ ಒಂದು ಪಾಕಿಸ್ತಾನಕ್ಕೆ ಜೈ, ಕನ್ನಡಿಗರ ಬಗ್ಗೆ ಅವಹೇಳನವಾಗಿ ಟಾಯ್ಲೆಟ್ನಲ್ಲಿ ಬರೆದಿದ್ದಂಥ ಘಟನೆ ಏನಿದೆ, ಅದನ್ನು ನಮ್ಮ ಸಂಘಟನೆಗಳು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಇಂಥ ಉಗ್ರಗಾಮಿ ಚಟುವಟಿಕೆ ಮಾಡ್ತಕ್ಕಂಥವ್ರು ನಮ್ಮ ಬಿಡದಿ ಭಾಗದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದಾರಾ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಸಾರ್ವಜನಿಕರಿಗೆ ಮತ್ತು ಅಲ್ಲಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೋಷಕರಿಗೆ ಭಯಭೀತರಾಗಿದ್ದಾರೆ. ಆ ಕಾರಣದಿಂದ ಶೀಘ್ರವೇ ಆ ದೇಶದ್ರೋಹಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಬಂಧನ ಮಾಡಿ ಗಡೀಪಾರು ಮಾಡಬೇಕು ಅಂತಂತೇಳಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಏನು ಟೊಯೋಟಾ ಕಂಪನಿಯ ಏನು ಅಲ್ಲಿದ್ದಂಥ ಅಧಿಕಾರಿಗಳು ಅದನ್ನು ಅಳಸಾಕಿ ಫೋಟೋ ತಕ್ಕೊಂಡು ಅಳಸಾಕಿ ನೋಟಿಸ್ ಬೋರ್ಡಲ್ಲಿ ಹಾಕಿ ಅದನ್ನು ಕೈ ತೊಳ್ಕೊಳ್ಳುವಂಥ ಕೆಲಸಕ್ಕೆ ಹೊರಟಿದ್ರು. ಅದನ್ನು ನಿಮ್ಮ ಮಾಧ್ಯಮಗಳೆಲ್ಲವೂ ಕೂಡ ಅದನ್ನು ಯಾರೋ ಒಬ್ಬರು ಅದನ್ನು ಫೋಟೋ ತಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ತಮ್ಮ ಮಾಧ್ಯಮಕ್ಕೂ ಕೂಡ ಬಂದು ಅದನ್ನು ಎಲ್ಲ ವರದಿ ಮಾಡಿ ಇದು ಗಂಭೀರವಾದಂಥ ವಿಚಾರ ಅಂತಂತೇಳಿ, ಒಂದು ದೇಶದ್ರೋಹದ ವಿಚಾರ ಅಂತಂತೇಳಿ ಎಲ್ರಿಗೂ ಕೂಡ ಮನವರಿಕೆ ಆಯಿತು. ಆ ಸಂದರ್ಭದಲ್ಲಿ ನಾವು ಇವಾಗ SP ಸಾಹೇಬ್ರಿಗೆ ನಾವು ಭೇಟಿ ಮಾಡಿ ಒತ್ತಾಯ ಮಾಡಿದ್ದೇವೆ. ಕೂಡಲೇ ಅಲ್ಲಿನ HR ಮತ್ತು ಆಡಳಿತ ಮಂಡಳಿಯ ಸದಸ್ಯರುಗಳ ಮೇಲೆ, ಟೊಯೋಟಾ ಆಡಳಿತ ಮಂಡಳಿ ಸದಸ್ಯರ ಮೇಲೆ ಸುಮೋಟೋ ಕೇಸನ್ನು ದೇಶದ್ರೋಹದ ಕೇಸನ್ನು ಬುಕ್ ಮಾಡಬೇಕು. ಕೂಡಲೇ ತನಿಖೆ ಮಾಡಬೇಕು. ಅಲ್ಲಿನ ಎಲ್ಲ ಪರಿಸ್ಥಿತಿಗಳನ್ನು ನೋಡಿಕೊಂಡು ಸಾರ್ವಜನಿಕರಿಗೆ ಮತ್ತು ಕನ್ನಡಿಗರಿಗೆ ಕ್ಷಮೆ ಕೇಳುವಂಥದ್ದು ಆ ಕಾರ್ಖಾನೆಯ ಮಾಲೀಕರು ಮತ್ತು ಅವರೆಲ್ಲರೂ ಕೂಡ ಆಗಬೇಕು. ಯಾಕಂತಂತೇಳಿ ಇತ್ತೀಚಿನ ದಿನಗಳಲ್ಲಿ ಈ ಹಾರೋಹಳ್ಳಿ ಮತ್ತು ಬಿಡದಿ ಕೈಗಾರಿಕಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ರೀತಿ ಅಕ್ರಮ ವಲಸಿಗರು ಹೆಚ್ಚಿನ ರೀತಿಯಲ್ಲಿ ಬಾಂಗ್ಲಾ ಮತ್ತು ಪಾಕಿಸ್ತಾನದಿಂದ ನುಳಿಸಿ ಬರ್ತಾ ಇರ್ತಕ್ಕಂಥವ್ರು ಇಲ್ಲಿನ ಪ್ರೈವೇಟ್ ಏಜೆನ್ಸಿಗಳು ಅವ್ರಿಗೆ ಆಧಾರ್ ಕಾರ್ಡ್, ಹಣದ ಆಸೆಗೋಸ್ಕರ ದೇಶಕ್ಕೆ ಮಾರಕ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು ಆಘಾತಕಾರಿ ಸುದ್ದಿಯಾಗಿದೆ. ಅಲ್ಲಿ ID ಕಾರ್ಡು ಮತ್ತು ಅವ್ರಿಗೆ ಸಂಬಂಧಪಟ್ಟ ದಾಖಲಾತಿಗಳು, ಆಧಾರ್ ಕಾರ್ಡ್ ಎಲ್ಲವನ್ನು ಕೂಡ ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸಿ ಸಾವಿರಾರು ಜನರನ್ನ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಬಿಡದಿ ಇಂಡಸ್ಟ್ರಿಯಲ್ ಸೇರಿಸಿದ್ದಾರೆ ಅಂತಕ್ಕಂಥ ಒಂದು ಗುಮಾನಿ ಇದೆ. ಏನು ನಮ್ಮ ಗುಪ್ತಚರ ಇಲಾಖೆ ಏನು ಮಾಡ್ತಿದೆ? ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇಲ್ಲ, ಮತ್ತು ಕಮಿಷನರ್, ಮಹಾನಿರ್ದೇಶಕರು, ಪೊಲೀಸ್ ಮಹಾನಿರ್ದೇಶಕರು ಇಲ್ಲ, ADGP ಏನು ನಿಮ್ಮಲ್ಲ ಲಾ ಆ್ಯಂಡ್ ಆರ್ಡರು ಮತ್ತೆ ಇವರು ಇಂಟೆಲಿಜೆನ್ಸಿ ADGPಗಳು ಮಾತಾಡ್ತಾ ಇಲ್ಲ. ಇದನ್ನ ಯಾಕೋ ಒಂದು ಮುಚ್ಚಾಕುವಂತ ಹುನ್ನಾರ ನಡೀತಿದೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಮುಚ್ಚಾಕಬಾರ್ದು. ಏನಾದರೂ ನಾವು 1 ವಾರ ತಮಗೆ ಗಡುವನ್ನು ಕೊಡ್ತಿದ್ದೀವಿ, ಅಷ್ಟರೊಳಗಡೆ ಈ ಕಲ್ಫಿಟ್ಸ್ಗಳನ್ನ, ದೇಶದ್ರೋಹಿಗಳನ್ನ ಬಂಧನ ಮಾಡಿ ಗಡೀಪಾರು ಮಾಡಬೇಕು. ಇಲ್ಲ ಅಂತಂತ ಹೇಳಿದ್ರೆ ನಮ್ಮ ಏನು ಟೊಯೋಟಾ ಕಂಪನಿಯ ಕಚೇರಿ ಮುಂದ್ಗಡೆ ಸಾವಿರಾರು ಜನ ಕನ್ನಡಿಗರ ಸಹಕಾರದಿಂದ ಮತ್ತು ಹೋರಾಟಗಾರರ ಸಹಕಾರದಿಂದ, ನಮ್ಮ ರೈತ ಮುಖಂಡರ ಸಹಕಾರದಿಂದ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಗಡುವನ್ನು ಕೊಟ್ಟಿದ್ದೇವೆ. ಮಾಧ್ಯಮದ ಸ್ನೇಹಿತರು ಇದನ್ನು ಬೆಳಕಿಗೆ ಚೆಲ್ಲಿ ಈಗಾಗಲೇ ಇದು ರಾಷ್ಟ್ರಮಟ್ಟದ ಸುದ್ದಿಯಾಗಿದೆ. ಈಗ ಆ ಕಂಪನಿಗಳು ಏನು ಏಜೆನ್ಸಿಗಳ ಮೇಲೆ ಕಾರ್ಮಿಕ ಇಲಾಖೆ ಏನು ಮಾಡ್ತಿದೆ? ಕಾರ್ಮಿಕ ಇಲಾಖೆ ಕೆಲಸ ಏನು? ಇದನ್ನ ಇಲ್ಲಿರ್ತಕ್ಕಂಥ ಈಗ ನಾವು SP ಸಾಹೇಬ್ರಿಗೆ ಒತ್ತಾಯ ಮಾಡಿದ್ದೇವೆ. ಎಲ್ಲ ಕಾರ್ಮಿಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಅಲ್ಲಿನ ಕಾರ್ಮಿಕರ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕು. ಕೂಡಲೇ ಅಂಥವ್ರನ್ನ ಯಾರು ತಪ್ಪು ಮಾಹಿತಿ ಕೊಟ್ಟು, ತಪ್ಪು ವಿಳಾಸ ಕೊಟ್ಟು ಹೊರಗಡೆ ಬಂದಿರ್ತಾರೆ ಅಂಥವ್ರನ್ನ ಪಾಯಿಂಟ್ ಔಟ್ ಮಾಡಿ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಹೇಳಿದ್ವಿ. ಮತ್ತೆ ಈಗ ಕೂಡಲೇ ಇನ್ನೊಂದು ನಮ್ಮ ಕೇಂದ್ರ ಗೃಹ ಇಲಾಖೆ ಮಧ್ಯಪ್ರವೇಶ ಮಾಡಬೇಕು. ಮತ್ತೆ ಇಲ್ಲಿನ ಗೃಹ ಸಚಿವರು ಮತ್ತು ಗೃಹ ಇಲಾಖೆ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು. ಇಲ್ಲ ಅಂತಂತ ಹೇಳಿದ್ರೆ ಭಯಭೀತರಾಗಿದ್ದಾರೆ. ನಮ್ಮ ರಾಮನಗರ ಜಿಲ್ಲೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭಾವೈಕ್ಯತೆಯಿಂದ ಇರ್ತಕ್ಕಂಥ ಜಿಲ್ಲೆ. ಇಲ್ಲಿ ಯಾವುದೇ ಥರದ ಅಹಿತಕರ ಘಟನೆ ಆಗಲಿಕ್ಕೆ ನಾವು ಯಾರೂ ಕೂಡ ಬಿಡೋದಿಲ್ಲ. ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡಿಸೋಕ್ಕೋಸ್ಕರ ಯಾರೋ ಈ ರೀತಿ ಕೆಲಸವನ್ನು ಮಾಡಿದ್ದಾರೆ. ಈ ಚಿಕ್ಕದ್ರಲ್ಲೇ ಇದನ್ನು ಕಂಡುಹಿಡಿದು ಮುಂದೆ ಆಗ್ತಕ್ಕಂಥ ದೊಡ್ಡ ಅನಾಹುತವನ್ನು ತಪ್ಪಿಸ್ಬೇಕು ಅಂತಂತೇಳಿ
ನಿಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಶ್ರೀನಿವಾಸ್ ಗೌಡ್ರು, ನಮ್ಮ ವರಿಷ್ಠಾಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಒಂದಷ್ಟು ಎಲ್ಲ ತನಿಖೆ ಹಂತದಲ್ಲಿದೆ. ನಾನು ಶೀಘ್ರವೇ ಅವರನ್ನ ಪತ್ತೆ ಹಚ್ಚು ಕೆಲಸ ನಮ್ಮ ಇಲಾಖೆ ಮಾಡ್ತದೆ ಅಂತಿದೆ. ಮತ್ತೆ ಇದೇ ಸಂದರ್ಭದಲ್ಲಿ ಬಿಡದಿ ಪೊಲೀಸ್ ಏನಿದೆ ಇದನ್ನ ದಾಖಲಾತಿ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಆಡಳಿತ ಮಂಡಳಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತಕ್ಕಂಥ ಅನುಮಾನ ಬಂದಿದೆ. ಅವರು ಕೈ ತೊಳ್ಕೊಳ್ಳುವಂತ ಕೆಲಸಕ್ಕೆ ಹೋಗಿದ್ದಾರೆ. ಆ ಕಾರಣದಿಂದ ಶೀಘ್ರವೇ ಈ ಕಲ್ಪಿಟ್ ದೇಶದ್ರೋಹಿಗಳನ್ನ ಪತ್ತೆ ಹಚ್ಚಿ ಇವರ ಮೇಲೆ ಶಿಸ್ತು ಕ್ರಮ ಮತ್ತೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡು ಗಡೀಪಾರು ಮಾಡಿದ್ರೆ ಸಾರ್ವಜನಿಕರು ಕೂಡ ಒಂದೊಳ್ಳೆ ಪೊಲೀಸ್ ವ್ಯವಸ್ಥೆ ಮೇಲೆ ಒಂದು ಗೌರವ ಬರುತ್ತೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಹೇಳಿದ್ದೀವಿ. ಅದಕ್ಕೆ ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಇನ್ನೊಂದು 3-4 ದಿವಸದ ಒಳಗಡೆ ಇದು ಎಲ್ಲದಕ್ಕೂ ಒಂದು ಸ್ಪಷ್ಟೀಕರಣ ಎಲ್ಲ ಮಾಧ್ಯಮದವ್ರು ಕರೆದು ಯಾರು ಏನು ಅಂತ ಗೊತ್ತಾದ ತಕ್ಷಣ ತನಿಖೆ ಹಂತದಲ್ಲಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಗೌರವಿಸ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಮಾಧ್ಯಮದ 1 ವಾರಗಳ ನಂತರ ಏನಾದರೂ ಇದು ತನಿಖೆ ಏನಾದರೂ ದಿಕ್ಕು ತಪ್ಪಿದ್ರೆ ನಮ್ಮ ಉಗ್ರವಾದಂಥ ಹೋರಾಟ ಟೊಯೋಟಾ ಕಂಪನಿ ಎದುರುಗಡೆ ಆಗುತ್ತೆ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೀನಿ.